ಹೆಲೋ ಎವ್ರಿವನ್. ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮೆಸೇಜಸ್ ಮಾಡ್ತಾಯಿದ್ರಿ. ಅಕ್ಕ ಏನು ವರ್ಕು, ಯಾವ ಥರ ಮಾಡಬೇಕು, ನಾವು ಈ ವರ್ಕ್ ಮಾಡ್ಬೋದಾ, ಯಾರ್ಯಾರೆಲ್ಲ ಈ ವರ್ಕ್ ಮಾಡೋಕ್ಕಾಗತ್ತೆ, ನನಗೆ ಕನ್ನಡ ಬರುತ್ತೆ, ನನಗೆ ಇಂಗ್ಲೀಷ್ ಬರೋದಿಲ್ಲ, ತುಂಬ ಅಂದರೆ ತುಂಬ ಡೌಟ್ಸು, ತುಂಬ ಕ್ವೆಶನ್ಸ್ ಕೇಳ್ತಾಯಿದ್ರಿ. ಸೊ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನನ್ನ ಹೆಸರು ಭಾಗ್ಯಶ್ರೀ ಅಂತ. ನಾನು ಈ ಒಂದು ಆಪರ್ಚುನಿಟಿ ಬಗ್ಗೆ ಫುಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಯಾರೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ವರ್ಕ್ ಏನು ಅಂತಲೂ ಅರ್ಥ ಆಗೋಲ್ಲ ಆ್ಯಂಡ್ ಈ ಆಪರ್ಚುನಿಟಿ ಬಗ್ಗೆ ಫುಲ್ಲು ಇನ್ಫಾರ್ಮೇಷನು ನಿಮಗೆ ಸಿಗಲ್ಲ. ಓಕೆನಾ? ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಮೆಲ್ಲ ಡೌಟ್ನ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಫಸ್ಟ್ ನಾನು ಹೇಳಬೇಕಂದ್ರೆ, ನಾನು ಸ್ಟಾರ್ಟ್ ಮಾಡಿದಾಗ ತುಂಬ ಡೌಟ್ ಇತ್ತು, ತುಂಬ ಕನ್ಫ್ಯೂಷನ್ ಇತ್ತು. ಇದು ಫೇಕಾ, ಫ್ರಾಡಾ, ಇದು ನನಗೆ ವರ್ಕ್ ಆಗುತ್ತಾ, ನನ್ನಿಂದ ಆಗುತ್ತಾ ಮಾಡೋಕ್ಕೆ ಅಂತ. ಬಟ್ ನಾನು ಡಿಸೈಡ್ ಮಾಡಿ ಒಂದು ರಿಸ್ಕ್ ತೊಗೊಂಡೆ. ಇವಾಗ ರಿಸಲ್ಟ್ ನೋಡ್ತಾ ಇದ್ದೀನಿ. ಹಾನೆಸ್ಟ್ಲಿ ಹೇಳಬೇಕು ಅಂದರೆ, ನಾನು ಲಾಸ್ಟ್ 7 ಮಂತ್ಸಲ್ಲಿ, ನಾನು ಜಾಯ್ನ್ ಆಗಿ 7 ಮಂತ್ಸ್ ಆಯಿತು. ಸೊ 7 ಮಂತ್ಸಲ್ಲಿ 1 ಲ್ಯಾಕ್ ಪ್ಲಸ್ ಇನ್ಕಮ್ನ ಜನ್ರೇಟ್ ಮಾಡಿದ್ದೀನಿ. ಸೊ ಅದು ಕೂಡ ಕೇವಲ ನನ್ನ ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ಆ್ಯಂಡ್ ನನ್ನ ಫ್ರೀ ಟೈಮಲ್ಲಿ ಸ್ಕಿಲ್ಸ್ಗಳನ್ನ ಕಲಿತು. ಓಕೆನಾ? ಸೊ ಇದು ಒಂದು ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ನಿಮ್ಮ ಫ್ರೀ ಟೈಮಲ್ಲಿ ಇಷ್ಟೇ ಟೈಮ್ ಇದು ಕೊಡಬೇಕು, 1 ಅವರ್ ಕೊಡಬೇಕು, 4 ಅವರ್ ಕೊಡಬೇಕು, ಆ ಥರ ಏನಿರಲ್ಲ. ಸೊ ನೀವು ಯಾವಾಗ ಫ್ರೀ ಇರ್ತೀರಾ ನಿಮ್ಮ ಟೈಮಲ್ಲಿ ಈ ಒಂದು ವರ್ಕ್ನ ಮಾಡ್ಕೊಂಡು ಹೋಗ್ಬೋದು. ಇದು ಏನು ಅಂದರೆ, ಇದು ಡೈರೆಕ್ಟ್ ಜಾಬ್ ಅಲ್ಲ, ಇದು ಒಂದು ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಸಿಸ್ಟಮ್ ಆಗಿರುತ್ತೆ. ಸೊ ಇದರಲ್ಲಿ ನಮಗೆ ಡಿಜಿಟಲ್ ಸ್ಕಿಲ್ಸ್ನ ಹೇಳ್ಕೊಡ್ತಾರೆ. ಸೊ ಆ ಒಂದು ಡಿಜಿಟಲ್ ಸ್ಕಿಲ್ಸ್ನ ಕಲಿತ್ಬಿಟ್ಟು ನಾವು ವರ್ಕ್ ಮಾಡಬೇಕು. ಎಕ್ಸಾಂಪಲ್ಗೆ ಡಿಜಿಟಲ್ ಮಾರ್ಕೆಟಿಂಗ್, ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಸ್ಟಾಕ್ ಮಾರ್ಕೆಟ್ ಮಾಸ್ಟ್ರಿ ಆ್ಯಂಡ್ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡೋದು, ಇದೆಲ್ಲ ನಮಗೆ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಹೇಳ್ಕೊಡ್ತಾರೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾವು ಇದರಲ್ಲಿ ಏನೇನು ಬೇಸಿಕ್ ಅಂತ ನಾನು ಹೇಳಿದೆ. ಬಟ್ ಕಂಪ್ನಿ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಸೊ ಕಂಪ್ನಿ ನೇಮ್ ಬಂದುಬಿಟ್ಟು ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಒಂದು ಎಡ್ಟೆಕ್ ಪ್ಲ್ಯಾಟ್ಫಾರ್ಮ್. ಎಡ್ಟೆಕ್ ಪ್ಲ್ಯಾಟ್ಫಾರ್ಮ್ ಅಂತ ಅಂದರೆ ಇದು ಒಂದು ಎಜುಕೇಷ್ನಲ್ ಪ್ಲ್ಯಾಟ್ಫಾರ್ಮ್. ಅಂದರೆ ಇವಾಗ ನಾವು ಸ್ಕೂಲು, ಕಾಲೇಜಸ್ ಹೆಂಗೋ ಅದೇ ಥರ ಇದು ಒಂದು ಎಜುಕೇಷ್ನಲ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಓಕೆನಾ? ಸೊ ಇದರಲ್ಲಿ ನಮಗೆ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಸಿಸ್ಟಮ್ ಇರುತ್ತೆ. ಸೊ ಯಾವ ಥರ ಅಂತಂದರೆ, ಇವಾಗ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಪಿ ರೈಟಿಂಗು, ಈ ಥರ ನಾವು ಬೇರೆ ಬೇರೆ ಸ್ಕಿಲ್ಸ್ಗಳನ್ನ ಇದರಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಅದನ್ನೇ ಕಲ್ತ್ಬಿಟ್ಟು ವರ್ಕ್ ಮಾಡೋದಾಗಿರುತ್ತೆ. ಓಕೆನಾ? ಸೊ ನೀವು ಯಾವುದೇ ಒಂದು ಎಜುಕೇಷನ್ ಇದರಲ್ಲಿ ಮ್ಯಾಟ್ರ್ ಆಗೋಲ್ಲ. ನೀವು 10th ಆದರೂ ಪಾಸ್ ಆಗಿರಲಿ, ಇಲ್ಲ ಸೆಕೆಂಡ್ PUC ಆದರೂ ಮುಗ್ದಿರಲಿ, ಇಲ್ಲ ಡಿಗ್ರಿ ಆದರೂ ಮುಗ್ದಿರಲಿ. ಓಕೆನಾ? ಸೊ ನಿಮಗೆ ಏನು ಮ್ಯಾಟರ್ ಆಗೋಲ್ಲ. ಇದರಲ್ಲಿ ನೀವು ಫ್ರಮ್ 0ಇಂದ ನಿಮಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಯಾರಾದರೂ ವರ್ಕ್ ಮಾಡ್ಬೋದು. ಸ್ಟೂಡೆಂಟ್ಸ್, ಹೌಸ್ ವೈಫ್, ಜಾಬ್ ಹೋಲ್ಡರ್ಸ್. ಓಕೆನಾ? ಸೊ ಹೌಸ್ ವೈಫ್ಗಳು ಯಾರಾದರೂ ಡಿಗ್ರಿ ಮುಗ್ದಿರುತ್ತೆ, ಇಲ್ಲ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿಕೊಂಡಿರ್ತಾರೆ. ಸೊ ಮನೇಲಿ ನಮ್ಮ ಹಸ್ಬೆಂಡ್ಗೆ ಹೆಲ್ಪ್ ಮಾಡಬೇಕು ಅನ್ನೋರು, ಆ್ಯಂಡ್ ಸ್ಟೂಡೆಂಟ್ಸು ತಮ್ಮ ಫೀಸ್ನ ತಾವೇ ಕಟ್ಟಬೇಕು, ನಾವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಯೋಚನೆ ಮಾಡೋರು ಒಂದು ಸೈಡ್ ಇನ್ಕಮ್ ಬಿಲ್ಡ್ ಮಾಡ್ಬೋದು. ಆ್ಯಂಡ್ ಜಾಬ್ ಹೋಲ್ಡರ್ಸು, ನಿಮ್ಮ ಜಾಬ್ ಮುಗಿದ ಮೇಲೆ ನೀವು ಸಾಯಂಕಾಲ ಟೈಮ್ ಫ್ರೀ ಇರ್ತೀರಾ, ಸೊ ಸಂಡೇ ಫ್ರೀ ಇರ್ತೀರಾ. ಓಕೆನಾ? ಸೊ ಈ ಒಂದು ಫ್ರೀ ಟೈಮಲ್ಲಿ ನೀವು ಸ್ಕಿಲ್ಸ್ಗಳನ್ನ ಕಲಿಬೋದು. ಇದರಲ್ಲಿ ಯಾವುದೇ ಥರದ ಟೈಮ್ ರಿಸ್ಟ್ರಿಕ್ಷನ್ಸ್ ಅಂತ ಇರೋದಿಲ್ಲ. ಸೊ ಇವಾಗ ನಾವು ಯಾವುದೇ ಒಂದು ಅಂದರೆ ಆಫ್ಲೈನ್ ಆಗಿರಲಿ, ಇಲ್ಲ ಆನ್ಲೈನಲ್ಲೇ ಆಗಿರಲಿ, ನಾವು ಕಂಪ್ನಿ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಇದು ಲೀಗಲ್ ಆಗಿದೆಯಾ, ಇಲ್ಲ ಇದು ಫೇಕಾ? ಓಕೆನಾ? ಸೊ ಯಾಕೆ ಅಂತಂದರೆ, ನಾವು ಹಾಗೆ ವರ್ಕ್ ಮಾಡೋಕ್ಕಾಗಲ್ಲ ಅಲ್ವಾ? ಈ ಒಂದು ಕಂಪ್ನಿಯಲ್ಲಿ ಯಾವುದೇ ಒಂದು ಕಂಪ್ನಿ ಆದರೂ ಹಾಗೆ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಇವಾಗ ನಾವು ಲೀಗಾಲಿಟಿ ಬಗ್ಗೆ ತಿಳ್ಕೊಂಡು ಬರೋಣ. ಸೊ ನಾನು ಸ್ಕ್ರೀನ್ ಮೇಲೆ ಇವಾಗ ಹಾಕ್ತೀನಿ, ಹೇಗೆ ನೀವು ಲೀಗಾಲಿಟಿ ಚೆಕ್ ಮಾಡ್ಕೋಬೋದು ಅಂತ. ಸೊ ನೋಡ್ಕೊಂಡು ಬನ್ನಿ. ಓಕೆನಾ? ಎಲ್ಲರೂ ಕೇಳ್ತಾ ಇದ್ರಿ, ಅಕ್ಕ ಯಾವ ಥರ ಲೀಗಾಲಿಟಿ ಚೆಕ್ ಮಾಡ್ಕೋಬಹುದು ನಾವು ಅಂಥೇಳಿ. ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಲೈವಾಗಿ ಶೋ ಮಾಡ್ತಾ ಇದ್ದೀನಿ ನೋಡಿ. ನೀವು ಗೂಗಲಲ್ಲಿ ಹೋಗಿ www.mca.government.in ಅಂತ ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಹೋಗಿ ಇಲ್ಲಿ 3 ಲೈನ್ಸ್ ಏನು ಕಾಣಿಸ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ. MCA ಸರ್ವೀಸಸ್ ಆ್ಯಂಡ್ ಮಾಸ್ಟರ್ ಡೇಟಾ, ಓಕೆನಾ, ವ್ಯೂ ಕಂಪನೀಸ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್ಚ್ ಮಾಡಿ. ಇಲ್ಲಿ ಸರ್ಚ್ ಕೊಟ್ಟು ಇಲ್ಲಿ ಕ್ಯಾಪ್ಚಾ ಏನು ಕಾಣಿಸ್ತಿದೆ ಸೊ ಅದನ್ನ ಹಾಕಬೇಕು. ಕ್ಯಾಪ್ಸಾ ಹಾಕಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಓಕೆನಾ? ಸೊ ಈ ಥರ ಓಪನ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಕಂಪ್ನಿ ಸ್ಟೇಟಸ್ಸು, ಕಂಪ್ನಿ ನೇಮು. ಓಕೆನಾ? ಸೊ ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಇದು
CIN ನಂಬರು ದೆಲ್ಲಿಯಲ್ಲಿದೆ ಆ್ಯಂಡ್ ಆ್ಯಕ್ಟಿವ್ ಆಗಿದೆ. ಸೊ ಇದರಲ್ಲಿ ನೀವು ತಿಳ್ಕೊಬೋದು ಯಾವ ಥರ ಅಂಥೇಳಿ, ಓಕೆನಾ. ಸೊ ಇದರಲ್ಲಿ ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಕಂಪ್ನಿ ಲೀಗಲ್ ಆಗಿದೆ ಅಂತ. ಫಸ್ಟು ಯಾವುದೇ ಒಂದು ಕಂಪ್ನಿ ಆಗಿರಲಿ, ಸೊ ಫಸ್ಟು ನಾವು ಏನೇನು ಚೆಕ್ ಮಾಡಬೇಕು ಲೀಗಾಲಿಟಿಗೋಸ್ಕರ ಅಂತ ಅಂದರೆ, ಫಸ್ಟು ಈ ಒಂದು ಯಾವುದಾದ್ರೂ ಒಂದು ಕಂಪ್ನಿ ಲೀಗಲ್ ಆಗಿದೆ ಅಂತ ಅಂದರೆ ಅದು mca.government.in ಅಂತ ವೆಬ್ಸೈಟಲ್ಲಿ ನಾನು ಇವಾಗ ಏನು ಸ್ಕ್ರೀನ್ ಮೇಲೆ ಹಾಕಿದ್ದೆ, ಸೊ ಅದನ್ನು ನೀವು ನಿಮ್ಮ ಫೋನಲ್ಲೂ ಕೂಡ ಪಾಸ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬೋದು, ಓಕೆನಾ. ಸೊ ನಾನು ಅದನ್ನು ಲೈವ್ ಆಗಿಯೇ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡಿರೋದು, ಸೊ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನು ಶೋ ಮಾಡಿದ್ದೀನಿ, ಓಕೆನಾ. ಸೊ ಫಸ್ಟು ನೀವು mca.government.in ಅಂತ ವೆಬ್ಸೈಟಲ್ಲಿ, ಅದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಸೊ ಅದರಲ್ಲಿ ಯಾವುದೇ ಒಂದು ಕಂಪ್ನಿ ಆಗಿರಲಿ ರಿಜಿಸ್ಟರ್ಡ್ ಆಗಿದೆ ಅಂತ ಅಂದರೆ ಅದು ಗೌರ್ಮೆಂಟ್ ಕಡೆಯಿಂದ ಮಾನ್ಯತೆ ಪಡೆದಿದೆ ಅಂತ ಅರ್ಥ, ಓಕೆನಾ. ಸೊ ಮಾನ್ಯತೆ ಪಡೆದಿದೆ ಅಂತ ಅಂದರೆ ಇದು ಯಾವುದೇ ಥರದ ಫೇಕ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇದಕ್ಕೆ GST ಸರ್ಟಿಫಿಕೇಟ್ ಕೂಡ ಇದೆ, ಓಕೆನಾ. ಸೊ ಇಷ್ಟೆಲ್ಲ ಇರುತ್ತೆ ಅಂತ ಅಂದರೆ, ಆ್ಯಂಡ್ ಇದು ಸ್ಟಾರ್ಟಪ್ ಆಗಿದೆ ಯಾವಾಗ ಅಂತ ಅಂದರೆ ಇದು 2020ಯಲ್ಲಿ ಕೊರೋನಾ ಟೈಮಲ್ಲಿ ಸ್ಟಾರ್ಟಪ್ ಆಗಿದೆ ಈ ಒಂದು ಕಂಪ್ನಿ, ಓಕೆನಾ. ಸೊ ಕೊರೋನಾ ಟೈಮಲ್ಲಿ ತುಂಬ ಜನ ಜಾಬ್ಸ್ ಎಲ್ಲ ಕಳ್ಕೊಂಡಿದ್ರಲ್ವ, ಸೊ ಆವಾಗ ಈ ಒಂದು ಕಂಪ್ನಿ ಸ್ಟಾರ್ಟಪ್ ಆಯಿತು. ಸೊ ಆವಾಗಿಂದ ಇವಾಗಿನ ತನಕನೂ 6 ಇಯರ್ಸ್ ಆಯಿತು. ಸೊ 6 ಇಯರ್ಸ್ ಸಕ್ಸಸ್ಫುಲಿ ರನ್ ಆಗ್ತಾ ಬಂದಿದೆ ಈ ಒಂದು ಕಂಪ್ನಿ. ಸೊ ಫೇಕು ಫ್ರಾಡು, ಯಾವುದೋ ಒಂದು ಕಂಪ್ನಿ ಫೇಕು ಫ್ರಾಡ್ ಆಗಿದ್ದರೆ 6 ಇಯರ್ಸ್ ಅಂತೂ ರನ್ ಆಗೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ, ಓಕೆನಾ. 2020 ಅಲ್ಲಿ ಸ್ಟಾರ್ಟ್ ಆಗಿ 2023ಯಲ್ಲಿ ಇದಕ್ಕೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಬಂದಿದೆ. ಸೊ ನಾನು ಸೈಡಲ್ಲಿ ಆ ಒಂದು ವಿಡಿಯೋನು ಕೂಡ ಹಾಕಿದ್ದೀನಿ, ನೋಡ್ಕೊಂಡು ಬರ್ಬೋದು. ಸೊ ತುಂಬಾ ಪ್ರೌಡ್ ಆಗುತ್ತೆ ನನಗೂ ಕೂಡ. ನಾನು ಒಂದು ಮನೆಯಲ್ಲೇ ಕುಂತ್ಕೊಂಡು ಇಷ್ಟೊಂದು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ, ಮನೆಯಲ್ಲೇ ಕುಂತ್ಕೊಂಡು ನಮ್ಮ ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ತಾಯಿದ್ದೀನಿ, ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ನೀವು ಕೂಡ ಇದೇ ಥರ ಮಾಡ್ಕೊಂಡು ಹೋಗ್ಬೋದು, ಇದರಲ್ಲಿ ಯಾವುದೇ ಥರದ ಮೋಸ ಅಂತ ಇರೋದಿಲ್ಲ, ಓಕೆನಾ. ಆ್ಯಂಡ್ ನಿಮಗೆ ಕಂಪ್ನಿ ಬಗ್ಗೆ ಎಲ್ಲನೂ ಲೀಗಾಲಿಟಿ ಪ್ರೂಫ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ನಿಮಗೆ ಲೀಗಾಲಿಟಿ ಬಗ್ಗೆ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಇನ್ನೂ ನಿಮಗೆ ಲೀಗಾಲಿಟಿ ಪ್ರೂಫ್ಸ್ ಬೇಕು ಅಂತ ಅಂದರೆ, ಓಕೆನಾ. ಇದರಲ್ಲಿ ಹೈ ಡಿಮಾಂಡಲ್ಲಿರೋ ಸ್ಕಿಲ್ಸ್ಗಳನ್ನ ಯಾವ ಕೋರ್ಸ್ ಇದ್ದಾವೆ ನಮ್ಮ ಕಂಪ್ನಿಯಲ್ಲಿ, ಆ್ಯಂಡ್ ನಾನು ಯಾವುದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬೆಸ್ಟ್ ಪ್ಯಾಕೇಜ್ ಯಾವುದು ಅದನ್ನು ಕೂಡ ಇದರಲ್ಲಿ ಇವಾಗ ಹೇಳ್ಕೊಡ್ತೀನಿ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾನು ಯಾವ್ದು ಚೂಸ್ ಮಾಡಿಕೊಂಡೆ, ನಾನು ಯಾಕೆ ಇದನ್ನು ಚೂಸ್ ಮಾಡಿಕೊಂಡೆ, ಆ್ಯಂಡ್ ನಾನು ಇದರಿಂದ ಇಷ್ಟು 1 ಲ್ಯಾಕ್ವರೆಗೂ ಅರ್ನಿಂಗ್ಸ್ 7 ಮಂತ್ಸಲ್ಲಿ ಹೆಂಗೆ ಕ್ರಿಯೇಟ್ ಮಾಡಿದೆ ಅದನ್ನು ಫಸ್ಟ್ ಹೇಳ್ತೀನಿ, ಓಕೆನಾ. ಸೊ ನಾನು ಚೂಸ್ ಮಾಡ್ಕೊಂಡಿರೋ ಕೋರ್ಸ್ ಬಂದುಬಿಟ್ಟು ಫೈನಾನ್ಸ್ ಮಾಸ್ಟ್ರಿ ಅಂತ. ಸೊ ಫೈನಾನ್ಸ್ ಮಾಸ್ಟ್ರಿ ಅದರಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಮಾಸ್ಟ್ರಿ ಸಿಗುತ್ತೆ, ಓಕೆನಾ. ಸೊ ಅಡ್ವಾನ್ಸ್ ಆ್ಯಂಡ್ ಬಿಗಿನರ್ಸ್ ಇರುತ್ತೆ. ಸೊ ಆ್ಯಂಡ್ ಅದರಲ್ಲಿ ನಿಮಗೆ ಉಳಿದಿದ್ದು ಎಲ್ಲ ಕೋರ್ಸ್ ಎಕ್ಸೆಸ್ ಕೂಡ ಫ್ರೀಯಾಗೆ ಸಿಗುತ್ತೆ. ಸೊ ನೀವು ಒಂದು ಕೋರ್ಸ್ಗೆ ಫೀಸ್ ಪೇ ಮಾಡೋದಾಗಿರುತ್ತೆ, ಉಳ್ಕಿದ್ದೆಲ್ಲನೂ ಫ್ರೀಯಾಗಿ ಸಿಗುತ್ತೆ. ಆ ಒಂದು ಬೆನಿಫಿಟ್ ನೋಡಿಕೊಂಡು ನಾನು ಚೂಸ್ ಮಾಡ್ಕೊಂಡಿರೋದು ಫೈನಾನ್ಸ್ ಮಾಸ್ಟ್ರಿ, ಓಕೆನಾ. ಸೊ ಇದ್ರ ಎಷ್ಟು ಪ್ರೈಸ್ ಇರ್ಬೋದಕ್ಕ, ಏನು ನಮ್ಮ ಜಾಯ್ನ್ ಆಗೋಕೆ ಆಗುತ್ತಾ ಈ ಒಂದು ಕೋರ್ಸ್ಗೆ ಅಂತ ತುಂಬ ಡೌಟ್ಸ್ ಬಂದಿರ್ಬೋದು ನಿಮಗೆ. ಸೊ ಏನೂ ಇಲ್ಲ, ಇದಕ್ಕೆ ನಾನು ಕೂಡ ಒನ್ ಟೈಮಲ್ಲಿ ನನ್ನ ಹತ್ರನೂ ಅಮೌಂಟ್ ಇರಲಿಲ್ಲ, ಸೊ ನಾನು ಕೂಡ ಅಡ್ಜಸ್ಟ್ ಮಾಡಿಕೊಂಡೆ ಜಾಯ್ನ್ ಆಗಿದ್ದೆ. ಸೊ ಒನ್ ಟೈಮ್ ಪೇ ಮಾಡಿ 15,000 ಪೇ ಮಾಡಿದ್ದೆ ಅಷ್ಟೇ. ಬಟ್ ನಾನು ಇವಾಗ ಅರ್ನ್ ಮಾಡಿರೋದೆಷ್ಟು 1 ಲ್ಯಾಕ್, ಓಕೆನಾ. ಸೊ 7 ಮಂತ್ಸಲ್ಲೇ. ಸೊ ಇಷ್ಟು ದೊಡ್ಡ ಅಪಾರ್ಚುನಿಟಿ ಮಿಸ್ ಮಾಡ್ಕೊಳ್ತೀರಾ ಏನಪ್ಪ ಅಂತ ಅಂದರೆ, ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು ನಿಮಗೆ 19,999 ಇರುತ್ತೆ ಫೈನಾನ್ಸ್ ಮಾಸ್ಟ್ರಿಗೆ. ಬಟ್ ನನ್ನ ರಿಫರಲ್ ಲಿಂಕಿಂದ ಜಾಯ್ನ್ ಆದರೆ 30% ಡಿಸ್ಕೌಂಟ್ ಸಿಗುತ್ತೆ, ಆ್ಯಂಡ್ ನನ್ನ ಮೆಂಟರ್ಶಿಪ್ ಫ್ರೀಯಾಗಿ ಸಿಗುತ್ತೆ, ಓಕೆನಾ. ಸೊ 30% ಡಿಸ್ಕೌಂಟ್ ಅಂತ ಅಂದರೆ 15,000ಅಲ್ಲಿ 14,999ಅಲ್ಲಿ ನಿಮಗೆ ಈ ಒಂದು ಫೈನಾನ್ಸ್ ಮಾಸ್ಟ್ರಿ ಕೋರ್ಸ್ ಅನ್ನೋದು ಸಿಗುತ್ತೆ, ಓಕೆನಾ. ಸೊ ಇದ್ರ ಜೊತೆಗೆ ಎಲ್ಲ ಕೋರ್ಸು ಫ್ರೀ ಸಿಗ್ತಾ ಇದೆ, ಪ್ಲಸ್ ನನ್ನ ಮೆಂಟರ್ಶಿಪ್ ಕೂಡ ಫ್ರೀ ಸಿಗ್ತಾ ಇದೆ. ಆ್ಯಂಡ್ ಇದರ ಅರ್ನಿಂಗ್ಸ್ ನೀವು ಎಷ್ಟು ಮಾಡ್ಬೋದು ಅಂಥೇಳಿ ಕೇಳ್ತಾ ಇರ್ಬೋದು. ಸೊ ಇದರಲ್ಲಿ ನೀವು ಪರ್ ಡೇಗೆ 2,000ಇಂದ 10,000ವರೆಗೂ ಅರ್ನಿಂಗ್ಸ್ ಜನ್ರೇಟ್ ಮಾಡೋ ಅವಕಾಶ ಈ ಒಂದು ಕೋರ್ಸಲ್ಲಿದೆ, ಓಕೆನಾ. ಸೊ ಅದಕ್ಕಾಗಿಯೇ ನನ್ನ ಬೆಸ್ಟ್ ಕೋರ್ಸು ಈ ಫೈನಾನ್ಸ್ ಮಾಸ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಯಾವ ಕೋರ್ಸು ನಿಮಗೆ ಬಜೆಟ್ಗೆ ಸೂಟ್ ಆಗೋ ಥರ ನೀವು ಚೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಬಂದುಬಿಟ್ಟು ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಅಂತ. ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ಏನೇನು ಇದೆ ಅಂತ ಕೇಳೋದಾದರೆ, ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ನಿಮಗೆ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಪಾಡ್ಕಾಸ್ಟ್ ಅಂತ ಅಂದರೆ ಇವಾಗ ಸ್ಕ್ರೀನ್ ಅಂದರೆ ಒಂದು ದೊಡ್ಡ ಸ್ಟೇಜ್ ಮೇಲೆ ಹೆಂಗೆ ಮಾತಾಡೋದು, ಓಕೆನಾ, ಅದನ್ನೆಲ್ಲ ಹೇಳ್ಕೊಡ್ತಾರೆ. ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಬರುತ್ತೆ ಇದರಲ್ಲಿ, ಓಕೆನಾ. ಸೊ ಉಳಿದಿದ್ದೆಲ್ಲ ಕೋರ್ಸು ಇದರಲ್ಲೂ ಕೂಡ ಫ್ರೀ ಸಿಗುತ್ತೆ.
ಸೊ ಫೈನಾನ್ಸ್ ಮಾಸ್ಟರ್ ಒಂದು ಬಿಟ್ಟರೆ ನಿಮಗೆ ಬೇರೆ ಎಲ್ಲ ಕೋರ್ಸು ಈ ಒಂದು ಕೋರ್ಸಲ್ಲೂ ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟರಲ್ಲೂ ಫ್ರೀಯಾಗಿ ಸಿಗುತ್ತೆ. ಓಕೆನಾ. ಸೊ ಇದರ ಪ್ರೈಸ್ ಎಷ್ಟಿರ್ಬೋದು ಅಂತ ಕೇಳ್ತಾ ಇರ್ತೀರಾ. ಸೊ ಈ ಒಂದು ಪ್ರೈಸ್ ಅಂತ ಅಂದರೆ ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು ನಿಮಗೆ 15,999 ಸಿಗುತ್ತೆ. ಓಕೆನಾ. ಸೊ ನನ್ನ ಲಿಂಕಿಂದ, ನನ್ನ ಪರ್ಸ್ನಲ್ ಲಿಂಕಿಂದ ಜಾಯ್ನ್ ಆಗೋದಾದರೆ ನಿಮಗೆ ಎಷ್ಟಂತ ತಿಳ್ಕೊಂಡಿದ್ದೀರಾ. ಸೊ ಎಷ್ಟು ಇಲ್ಲ, ಇದಕ್ಕಂತೂ ಕಡಿಮೆನೇ ಇದೆ. ಓಕೆನಾ. ಸೊ ಇದರ ವ್ಯಾಲ್ಯೂ ನೋಡಿದರೆ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ಗೆ ಎಷ್ಟು ಅಪ್ಪ ಅಂತ ಅಂದರೆ ತುಂಬ ಜನ ತುಂಬ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ, ನನ್ನ ಸ್ಟೂಡೆಂಟ್ಸು ಕೂಡ. ಓಕೆನಾ. ಸೊ ನನ್ನ ರಿಫರಲ್ ಲಿಂಕಿಂದ ಜಾಯ್ನ್ ಆದರೆ ನಿಮಗೆ 10,999 ಸಿಗುತ್ತೆ. ಓಕೆನಾ. ಸೊ ಇದು ಒಂದು ಬೆಸ್ಟ್ ಕೋರ್ಸ್ ಅಂತಲೇ ಹೇಳ್ಬೋದು. ನೀವು ಚೂಸ್ ಮಾಡ್ಕೊಳ್ಳೋದಾದರೆ ಇನ್ಫ್ಲುಯೆನ್ಸ್ ಅಥವಾ ಫೈನಾನ್ಸ್ ಮಾಸ್ಟ್ರಿ ಚೂಸ್ ಮಾಡಿಕೊಂಡ್ರೆ ಬೆಸ್ಟು, ಒಳ್ಳೆ ಅರ್ನಿಂಗ್ಸ್ ಕೂಡ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ಸೊ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ನೀವು ಎಷ್ಟು ಅರ್ನಿಂಗ್ಸ್ ಮಾಡಬಹುದಕ್ಕ ಅಂತ ಕೇಳ್ತಾ ಇರ್ತೀರಾ. ಸೊ ಇದರಲ್ಲಿ ನೀವು 2,000ಇಂದ 7,000ವರೆಗೂ ಅರ್ನಿಂಗ್ಸ್ ಜನ್ರೇಟ್ ಮಾಡೋ ಅವಕಾಶ ಇರುತ್ತೆ. ಓಕೆನಾ. ಸೊ ಫೈನಾನ್ಸ್ ಮಾಸ್ಟ್ರಿ ಜಾಯ್ನ್ ಆದರೆ ನಿಮಗೆ 2,000ಇಂದ 10,000ವರೆಗೂ ಅರ್ನಿಂಗ್ಸ್ ಮಾಡೋ ಅವಕಾಶ ಇದೆ. ಆ್ಯಂಡ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆದರೆ ನಿಮಗೆ 2,000ಇಂದ 7,000ವರೆಗೂ ಅರ್ನಿಂಗ್ಸ್ ಮಾಡೋ ಅವಕಾಶ ಇದೆ. ಓಕೆನಾ. ಅಕ್ಕ ನನಗೆ ಈ 2 ಕೋರ್ಸ್ಗೂ ಜಾಯ್ನ್ ಆಗೋಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ, ಸೊ ನಾನೇನು ಮಾಡಬೇಕು, ನನಗೆ ಯಾವುದು ಇಲ್ವಾ, ನನಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ ಆದರೆ ನನಗೆ ಯಾವುದು ಕೋರ್ಸು ಇಲ್ವಾ ಜಾಯ್ನ್ ಆಗೋದಕ್ಕೆ, ಕಮ್ಮಿದು ಯಾವುದು ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಇವಾಗ ಕಮ್ಮಿ ರೇಟಿಂದ 2 ಇದೆ. ಸೊ ಅದನ್ನು ಕಡಿಮೆ ಪ್ರೈಸ್ ಇರೋದು 2 ಕೋರ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಕಡಿಮೆ ಪ್ರೈಸ್ ಇರೋದಂತ ಅಂದರೆ ಟ್ರಾಫಿಕ್ ಮಾಸ್ಟ್ರಿ ಅಂತ ಇದೆ. ಸೊ ಟ್ರಾಫಿಕ್ ಮಾಸ್ಟ್ರಿ ನಿಮಗೆ ಎಕ್ಸೆಲ್ಲು, ಓಕೆನಾ. ಸೊ ಕಂಪ್ಯೂಟರ್ ಬೇಸಿಕ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಕಂಪ್ಯೂಟರ್ ಬೇಸಿಕ್ ಎಲ್ಲ ಬರುತ್ತೆ ಅಂತಂದರೆ ಇದು ಸ್ಟೂಡೆಂಟ್ಸ್ಗೂ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ. ಸೊ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ, ಬಟ್ ಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಕೋರ್ಸು. ಸೊ ತುಂಬ ಜನ ಇವಾಗ PUC ಎಲ್ಲ ಮುಗಿಸಿ ಕಂಪ್ಯೂಟರ್ಸ್ ಎಲ್ಲ ಕಲಿಬೇಕು, ಕಂಪ್ಯೂಟರ್ ಕೋರ್ಸ್ ಎಲ್ಲ ಕಲಿಬೇಕು ಅಂದ್ಕೊಳ್ತಿರ್ತೀರ. ಸೊ ಅಂಥವರಿಗೆ ಈ ಒಂದು ಕೋರ್ಸ್ ಕಲಿತು ಕೂಡ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡೋ ಅವಕಾಶ ಸಿಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಸೊ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗೋದಾದರೆ ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು 8,999 ಇದೆ. ಬಟ್ ನನ್ನ ರಿಫರಲ್ ಲಿಂಕಿಂದ ಜಾಯ್ನ್ ಆಗ್ತೀನಿ ಅಂತ ಅಂದರೆ 5,999 ಸಿಗುತ್ತೆ. ಓಕೆನಾ. ಇವಾಗ ಲಾಸ್ಟ್ ಪ್ಯಾಕೇಜ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಇದು ಎಲ್ಲರಿಗಿಂತ ಚಿಕ್ಕ ಪ್ಯಾಕೇಜು ಆ್ಯಂಡ್ ಇದರ ಅರ್ನಿಂಗ್ಸ್ ಕೂಡ ಕಮ್ಮಿ ಇದೆ. ನಾನು ಮರ್ತೋಗಿದ್ದೆ. ಸೊ ಟ್ರಾಫಿಕ್ ಮಾಸ್ಟ್ರಿದು ಅರ್ನಿಂಗ್ಸ್ ಹೇಳೋಕ್ಕೆ. ಸೊ ಟ್ರಾಫಿಕ್ ಮಾಸ್ಟ್ರಿಗೆ ಜಾಯ್ನ್ ಆದರೆ ನೀವು 1 ಡೇಗೆ 2,000ಇಂದ 4,000ವರೆಗೂ ಅರ್ನಿಂಗ್ಸ್ ಜನ್ರೇಟ್ ಮಾಡ್ಬೋದು. ಓಕೆನಾ. ಸೊ ಇವಾಗ ಬ್ರ್ಯಾಂಡಿಂಗ್ ಮಾಸ್ಟ್ರಿದು ಎಕ್ಸ್ಪ್ಲೇನ್ ಮಾಡ್ತೀನಿ, ಲಾಸ್ಟ್ ಪ್ಯಾಕೇಜು. ಸೊ ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ನಿಮಗೆ ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು 4,999 ಇರುತ್ತೆ. ಬಟ್ ನನ್ನ ರಿಫರಲ್ ಲಿಂಕಿಂದ ಜಾಯ್ನ್ ಆದರೆ ನಿಮಗೆ ಎಷ್ಟಿರ್ಬೋದು. ಸೊ ತುಂಬ ಜನ ತುಂಬ ಯೋಚನೆ ಮಾಡ್ತಾ ಇರ್ತೀರ ಅಂದ್ಕೊಳ್ತೀನಿ. ಸೊ ಇದರ ನನ್ನ ಲಿಂಕಿಂದ ಜಾಯ್ನ್ ಆದರೆ 3,499 ಸಿಗುತ್ತೆ. ಓಕೆನಾ. ಸೊ ನಾವು 3,499 ಅಂತೂ ಎಲ್ಲೆಲ್ಲೋ ಖರ್ಚು ಮಾಡಿರ್ತೀವಿ. ಸೊ ಅಷ್ಟೆಲ್ಲ ಖರ್ಚು ಮಾಡ್ತೀವಿ, ಬಟ್ ಸ್ಕಿಲ್ಸ್ ಕಲಿಯೋಕ್ಕೆ ಮಾತ್ರ ಯೋಚಿಸ್ತೀವಿ, ಹೌದಲ್ವಾ. ಸೊ ನೀವು ಕೂಡ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೂ ಗೊತ್ತು. ಸೊ ನಿಮಗೆ ಇದರಲ್ಲಿ ಯಾವ್ದು ಬೆಸ್ಟ್ ಅನಿಸುತ್ತೋ, ನಿಮ್ಮ ಬಜೆಟ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಒಂದು ಕೋರ್ಸ್ನ ಚೂಸ್ ಮಾಡ್ಕೊಂಡು ನೀವು ಜಾಯ್ನ್ ಆಗಿ. ಯಾವುದೇ ಒಂದು ಕೋರ್ಸ್ಗೆ ಜಾಯ್ನ್ ಆದರೂ ಕೂಡ ನಿಮಗೆ 3 ಟೈಪ್ಸ್ ಇದರಲ್ಲಿ ವರ್ಕ್ ಮಾಡೋಕ್ಕೆ ಸಿಗುತ್ತೆ. ಓಕೆನಾ. ಸೊ ನೀವು ಯಾವುದೇ ಒಂದು ಕೋರ್ಸ್ ಚೂಸ್ ಮಾಡಿದರೂ ಕೂಡ. ಸೊ 1 ಟೈಪ್ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದರೆ ನೀವು ನಮ್ಮ ಕೋರ್ಸಸ್ಗಳನ್ನ ಪ್ರಮೋಟ್ ಮಾಡಿಬಿಟ್ಟು ಅರ್ನಿಂಗ್ಸ್ ಜನ್ರೇಟ್ ಮಾಡ್ಕೋಬೋದು. ಸೊ ಹೆಂಗಪ್ಪ ಅಂತ ಅಂದರೆ ಇವಾಗ ಮೇಶೋ, ಫ್ಲಿಪ್ಕಾರ್ಟ್ ಎಲ್ಲ ಕೇಳಿರ್ತೀರ. ಓಕೆನಾ. ಸೊ ಮೇಶೋ, ಫ್ಲಿಪ್ಕಾರ್ಟ್ ಎಲ್ಲ ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿಬಿಟ್ಟು ನೀವು ಮೇಶೋ ಆ್ಯಪ್ ಬಿಟ್ಟು ಅವ್ರದ್ದು ಲಿಂಕಿಂದನೇ ಪರ್ಚೇಸ್ ಮಾಡಿರ್ತೀರ, ತುಂಬ ಡ್ರೆಸ್ಸಸ್ ಆಗಿರ್ಬೋದು ಏನಾದರೂ. ಓಕೆನಾ. ಸೊ ಅದೇ ಥರ ನಮ್ಮ ಕಂಪ್ನಿಯಲ್ಲೂ ಕೂಡ ನೀವು ಆ ಥರನೂ ಪ್ರಮೋಟ್ ಮಾಡಿಬಿಟ್ಟು ಅರ್ನಿಂಗ್ಸ್ ಜನ್ರೇಟ್ ಮಾಡ್ಕೋಬೋದು. 70% ಕಮಿಷನ್ ನಮ್ಮ ಕಂಪ್ನಿ ಕಡೆಯಿಂದ ಸಿಗುತ್ತೆ. ಓಕೆನಾ. ಸೊ ಇನ್ನೊಂದು ಟೈಪ್ ಏನಪ್ಪ ಅಂತಂದರೆ ನನಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಫ್ರೀಲಾನ್ಸಿಂಗ್ ವರ್ಕ್ನ ಮಾಡ್ಬೋದು. ಫ್ರೀಲಾನ್ಸಿಂಗ್ ಅಂತ ಅಂದರೆ ನೀವು ಏನು ಹೇಳ್ಕೊಡ್ತಾರೆ ಸ್ಕಿಲ್ಸ್ನ, ಆ ಸ್ಕಿಲ್ಸ್ನ ಕಲಿತ್ಬಿಟ್ಟು ಸರ್ಟಿಫಿಕೇಟ್ ಕೂಡ ಕಂಪ್ನಿ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾರೆ. ಓಕೆನಾ. ನಾನು ಸೈಡಲ್ಲಿ ಹಾಕಿರ್ತೀನಿ ನನ್ನ ಸರ್ಟಿಫಿಕೇಟ್ಸ್ನ ಕೂಡ. ಓಕೆನಾ. ಸೊ ಸರ್ಟಿಫಿಕೇಟ್ ಪಡ್ಕೊಂಡು ನೀವು ಜಾಬ್ಸ್ ಕೂಡ ಅಪ್ಲೈ ಮಾಡ್ಬೋದು. ಜಾಬ್ಸ್ ಅಂತಂದರೆ ಆ್ಯಸ್ ಅ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು, ಮನೆಯಲ್ಲೇ ಕುಂತ್ಕೊಂಡು. ಅದು ಕೂಡ ಹೊರಗಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಇನ್ನೊಂದು ಏನಪ್ಪ ಥರ್ಡ್ ಟೈಪ್ ವರ್ಕ್ ಮಾಡ್ಬೋದು ಅಂತ ಅಂದರೆ ಕರಿಯರ್ ವಿತ್ ಬಿಸ್ ಗುರುಕುಲ್ ಅಂತ.
ಸೊ ನಮ್ಮ ವೆಬ್ಸೈಟಲ್ಲಿ ಕರಿಯರ್ ಕೂಡ ಆಪ್ಷನ್ ಇದೆ. ಸೊ ಕರಿಯರ್ ಆಪ್ಷನಲ್ಲಿ ನಿಮಗೆ ಜಾಬ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ, ಓಕೆನಾ. ಸೊ ಆ ಜಾಬ್ಸ್ಗಳನ್ನು ನೀವು ಅದರಲ್ಲೇ ಅಪ್ಲೈ ಮಾಡಿಬಿಟ್ಟು ವರ್ಕ್ ಮಾಡ್ಬೋದು. ನೀವು ಯಾವ ಸ್ಕಿಲ್ಸ್ಗಳನ್ನ ಕಲ್ತಿರ್ತೀರಿ, ಸೊ ಅದನ್ನು ನಿಮಗೆ 9 to 5 ಬೇಕಂದರೆ 9 to 5 ಕೂಡ ಮಾಡ್ಬೋದು. ನಿಮಗೆ ಫ್ರೀ ಟೈಮ್ನಲ್ಲಿ ಮಾಡಬೇಕು ಅಂತಂದರೆ ಫ್ರೀ ಟೈಮ್ನಲ್ಲಿ ಕೂಡ ಮಾಡ್ಬೋದು, ಓಕೆನಾ. ಸೊ ನಿಮಗೆ ಇನ್ನೂ ವರ್ಕ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಅಕ್ಕ ನಿಮ್ಮ ಮೆಂಟರ್ಶಿಪ್ ಕ್ಲಾಸ್ ಯಾವಾಗ ನಡೆಯುತ್ತೆ, ನಿಮ್ಮ ಮೆಂಟರ್ಶಿಪ್ ಕ್ಲಾಸ್ದು ಸ್ವಲ್ಪ ನಮಗೆ ವೀಡಿಯೋಸ್ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಬಟ್ ವಾಟ್ಸಪ್ಪಲ್ಲಿ ನಾನು ಸೆಂಡ್ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬರಿಗೂ ಅಂತ ಈ ಒಂದು ವಿಡಿಯೋದಲ್ಲಿ ಎಲ್ಲನೂ ಇದರಲ್ಲೇ ಶೇರ್ ಮಾಡ್ತೀನಿ ಇವಾಗ, ಓಕೆನಾ. ಸೊ ನನ್ನ ಮೆಂಟರ್ಶಿಪ್ಪು ಕ್ಲಾಸು 7 PM ಸ್ಟಾರ್ಟ್ ಆಗುತ್ತೆ, ಡೈಲಿ ಇರುತ್ತೆ. ಬಟ್ ಯಾವಾಗ ಕಂಪ್ನಿ ಕಡೆಯಿಂದ ಆ ಟೈಮ್ಗೆ ಇರುತ್ತೆ ಆವಾಗ ನಾನು ನೆಕ್ಸ್ಟ್ ಡೇ ತೊಗೊಂಡಿರ್ತೀನಿ, ಓಕೆನಾ. ಸೊ ವೀಕ್ಲಿ 3-4 ಟೈಮ್ಸ್ ಅಂತೂ ನನ್ನ ಕನ್ನಡ ಮೆಂಟರ್ಶಿಪ್ ಸಿಗುತ್ತೆ. ಆ್ಯಂಡ್ ಅದು ಫ್ರೀ ಆಗಿರುತ್ತೆ, ಓಕೆನಾ. ನೀವು ಆ ಒಂದು ಮೆಂಟರ್ಶಿಪ್ಗೆ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ. ನೀವು ಜಸ್ಟ್ ಕೋರ್ಸ್ ಫೀಸ್ ಅಷ್ಟೇ ಪೇ ಮಾಡೋದಿರುತ್ತೆ. ಆ್ಯಂಡ್ ಅದು ಕೂಡ ಒನ್ ಟೈಮು, ಪದೇ ಯಾವುದೇ ಥರದ ಅಮೌಂಟ್ ಇದರಲ್ಲಿ ಕಟ್ಟೋ ಹಾಗಿರಲ್ಲ, ಓಕೆನಾ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನನ್ನ ಸ್ಟೂಡೆಂಟ್ಸ್ ಹೆಂಗೆ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ, ನನ್ನ ಸ್ಟೂಡೆಂಟ್ಸ್ ಯಾವ ಕೋರ್ಸಿಂದ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ಎಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ, ಆ ಒಂದು ಫೀಡ್ಬ್ಯಾಕ್ಸ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ನೋಡ್ಬೋದು. ಆ್ಯಂಡ್ ಅದರಲ್ಲೂ ನೀವು ಪೋಸ್ ಮಾಡಿ ಸ್ವಲ್ಪ ನೋಡಿದರೆ ನಿಮಗೆ ಓದ್ಕೊಳ್ಳೋಕ್ಕೂ ಸಿಗುತ್ತೆ, ಓಕೆನಾ. ಸೊ ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ. ಸೊ ಇನ್ನೊಂದು ಏನಪ್ಪ ಅಂತ ಅಂದರೆ, ಅಕ್ಕ ನಾನು ಇದರಲ್ಲಿ ವರ್ಕ್ ಮಾಡ್ಬೋದಾ, ನನ್ನ ಹಸ್ಬೆಂಡ್ ಒಪ್ಪಲ್ಲ, ನನ್ನ ಪೇರೆಂಟ್ಸ್ ಒಪ್ಪಲ್ಲ ಅಂತ ತುಂಬ ಡೌಟ್ಸ್ ಅದನ್ನು ಕೂಡ ಕೇಳ್ತಾ ಇರ್ತೀರ. ಸೊ ಏನಪ್ಪ ಅಂತ ಅಂದರೆ, ನೋಡಿ ಫಸ್ಟು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಾವು ಮಾಡ್ತೀನಿ ಅನ್ನೋಂಗೆ, ಓಕೆನಾ. ಸೊ ನಾವು ಏನು ಮಾಡ್ತೀವಿ ಗೊತ್ತಾ, ನನ್ನ ಮೇಲೆ ನಮಗೆ ನಂಬಿಕೆ ಇರಲ್ಲ. ಆ್ಯಂಡ್ ನಾವು ಅವ್ರು ಒಪ್ಪಲ್ಲಕ್ಕ, ಇವ್ರು ಒಪ್ಪಲ್ಲಕ್ಕ ಅಂತ ಒಂದೊಂದೇ ಇದನ್ನು ಕೊಡ್ತಾ ಹೋಗ್ತೀವಿ, ಓಕೆನಾ. ಸೊ ಒಪ್ಸೋದು ನಮ್ಮ ಕೈಯಲ್ಲಿರುತ್ತೆ. ಸೊ ನಾನು ಜಾಯ್ನ್ ಆಗುವಾಗ ನಮ್ಮ ಮನೆಯವರು ಒಪ್ಪಿದ್ರ, ಒಂದೇ ಸಲಕ್ಕೆ ಒಪ್ಪಿಲ್ಲ, ಓಕೆನಾ. ನಾನು ಎಲ್ಲ ಪ್ರೂಫ್ಸು ತೋರಿಸ್ದೆ. ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡಿ mca.government.in ಆ ಒಂದು ವೆಬ್ಸೈಟ್ನ ತೋರಿಸ್ದೆ ಮನೆಯಲ್ಲಿ. ಆ್ಯಂಡ್ ಕಂಪ್ನಿ ಲೀಗಾಲಿಟಿ ಬಗ್ಗೆ ಎಲ್ಲನೂ ತಿಳ್ಕೊಂಡೆ ಗೂಗಲಲ್ಲಿ ಸರ್ಚ್ ಮಾಡಿ, ಓಕೆನಾ. ಸೊ ಎಲ್ಲ ಡೌಟ್ ಕ್ಲಿಯರ್ ಆದಮೇಲೆ ನಾನು ಒಂದು ಈ ಕಂಪ್ನಿಗೆ ಜಾಯ್ನ್ ಆಗಿದ್ದು, ಓಕೆನಾ. ಸೊ 7 ಮಂತ್ಸಲ್ಲಿ 1 lakh ಅರ್ನಿಂಗ್ ಮಾಡಿದ್ದೀನಿ ಅಂತ ಅಂದೆ. ಬಟ್ ಯಾರಿಗೂ ಅದು ಫೇಕಾ, ಎಡಿಟಿಂಗಾ ಆ ಥರ ಅನ್ನಿಸ್ತಿರುತ್ತೆ, ಓಕೆನಾ. ಸೊ ಅದನ್ನು ಕೂಡ ನಾನು ಫಸ್ಟಲ್ಲೇ ನಿಮಗೆ ಒಂದು ವಿಡಿಯೋ ಹಾಕಿದ್ದೆ, ಯಾವ ಥರ ನಾನು ಲೈವ್ ಆಗಿಯೇ ಶೋ ಮಾಡಿದ್ದೆ ಅರ್ನಿಂಗ್ಸ್ನ, ಓಕೆನಾ. ಸೊ ಆ ಒಂದು ಯಾರು ಕೂಡ ಸ್ಕ್ರೀನ್ಶಾಟ್ ಅದು ಲೈವ್ ಆಗಿ ಸ್ಕ್ರೀನ್ ರೆಕಾರ್ಡ್ ಮಾಡಿರೋದು, ಓಕೆನಾ. ಸೊ ಅದನ್ನು ಯಾರು ಕೂಡ ಫೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಎಡಿಟಿಂಗ್ ಅಂತೂ ನನಗಂತೂ ಬರೋಲ್ಲ. ಸೊ ನಿಮಗೇನಾದರೂ ಬರುತ್ತಾ ಅಂತ ನನಗೆ ಗೊತ್ತಿಲ್ಲ, ಓಕೆ. ತುಂಬ ಜನ ಕೇಳ್ತಾ ಇರ್ತೀರಾ, ಅಕ್ಕ ನಾವು 2000ಇಂದ 10,000ವರೆಗೂ ನಿಜವಾಗ್ಲೂ ಅರ್ನಿಂಗ್ಸ್ ಮಾಡ್ಬೋದಾ ಅಂಥೇಳಿ. ಸೊ ನಿಜವಾಗ್ಲೂ ಅರ್ನಿಂಗ್ಸ್ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ ನಿಮ್ಮ ಎಫರ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಈ ಒಂದು ಕಂಪ್ನಿಗೆ ಟೈಮ್ ಕೊಡ್ತೀರಾ, ನೀವು ಎಷ್ಟು ಬೇಗ ಈ ಸ್ಕಿಲ್ಸ್ನ ಕಲಿತೀರಾ, ಓಕೆನಾ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಬೇಗ ಕಲಿತೀರಾ ಅಷ್ಟು ನೀವು ಅರ್ನಿಂಗ್ಸ್ ಜನ್ರೇಟ್ ಮಾಡ್ಕೋಬೋದು. ಏನಪ್ಪ ಅಂತಂದರೆ, ಕಂಪ್ನಿ ಕಡೆಯಿಂದ ನಮಗೆ ರಿಕಾರ್ಡೆಡಲ್ಲಿ ಸಿಗುತ್ತಾ ಇಲ್ಲ ಲೈವ್ ಆಗಿ ಟ್ರೈನಿಂಗ್ ತೊಗೊಳ್ತಾರಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಕಂಪ್ನಿ ಕಡೆಯಿಂದ ನಿಮಗೆ ರಿಕಾರ್ಡೆಡ್ ಫಾರ್ಮು ಇರುತ್ತೆ ಆ್ಯಂಡ್ ಲೈವ್ ಫಾರ್ಮು ಇರುತ್ತೆ. ಸೊ ರಿಕಾರ್ಡೆಡಲ್ಲಿ ಏನಂತ ಅಂದರೆ, ನಿಮಗೆ ಬೇಗಿನರ್ಸ್ 7 ಇವಾಗ ನೀವು ಜಾಯಿನ್ ಆದಮೇಲೆ 7 ದಿನ, ಸೊ 7 ದಿನ ನಿಮಗೆ ರಿಕಾರ್ಡೆಡ್ ಫಾರ್ಮಲ್ಲಿ ಹೇಳ್ಕೊಡ್ತಾರೆ. ಸೊ ರಿಕಾರ್ಡ್ ಮಾಡಿ ಇಟ್ಟಿರ್ತಾರೆ ಸೊ ಕಂಪ್ನಿ ಕಡೆಯಿಂದ ನೀವು ವೆಬ್ಸೈಟಲ್ಲಿ. ಸೊ ಅದರಲ್ಲಿ ನೀವು ನೋಡಿಕೊಂಡು ಕಲಿಬೋದು. ಇಲ್ಲ ನಿಮಗೆ ಅದರಲ್ಲಿ ಅರ್ಥ ಆಗಲ್ಲ ಅಂತಂದರೆ ನಾನು ಹೇಳ್ಕೊಡ್ತೀನಿ, ಓಕೆನಾ. ಸೊ ಅದನ್ನು ನೀವು ಕಲಿಬೋದು. 7 ಡೇಸ್ ಆದಮೇಲೆ ಜಾಯ್ನ್ ಆಗಿಬಿಟ್ಟು ನೀವು ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು, ಓಕೆನಾ. ಸೊ ಇನ್ನೊಂದು ಏನಪ್ಪ ಅಂತ ಅಂದರೆ, ಅಕ್ಕ ಇದರಲ್ಲಿ ಪದೇ ದುಡ್ಡು ಕಟ್ಟೋದಿರುತ್ತಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಇಲ್ಲ, ಇದರಲ್ಲಿ 1 ಟೈಮ್ ಅಷ್ಟೇ ಪೇ ಮಾಡೋದಿರುತ್ತೆ, ಓಕೆನಾ. ಸೊ ಕೋರ್ಸ್ ಫೀಸು ಯಾವ ಥರ ನೀವು ಸ್ಕೂಲು ಕಾಲೇಜಸ್ಗೆ ಹೆಂಗೆ ಫೀಸ್ ಕಟ್ಟಿ ಕಲಿತೀರಲ್ವ, ಸೊ ಅದೇ ಥರ ಸೇಮು ಇದರಲ್ಲೂ ಕೂಡ ನೀವು ಕೋರ್ಸ್ ಫೀಸ್ ಅಷ್ಟೇ ಪೇ ಮಾಡೋದಿರುತ್ತೆ, ಓಕೆನಾ. ಸೊ ಈ ಒಂದು ವಿಡಿಯೋ ಲಾಸ್ಟ್ ತನಕ ನೋಡಿದ್ದೀರಾ ಅಂತ ಅಂದರೆ ನಿಮ್ಮ ಡೌಟ್ ಎಲ್ಲನೂ ಕ್ಲಿಯರ್ ಆಗಿದೆ ಆಲ್ಮೋಸ್ಟ್ ಅಂತ ಅಂದ್ಕೊಳ್ತೀನಿ. ಇನ್ನೂ ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಮೆಲ್ಲ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ನೀವು ಸೀರಿಯಸ್ ಆಗಿದ್ದರೆ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ನನಗೆ ಇವಾಗಲೇ ಯಾವುದು ನಿಮಗೆ ಬೆಸ್ಟು ಕೋರ್ಸ್ ಅಂತ ನಿಮಗೆ ರಿಪ್ಲೈ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಆ ಒಂದು ಕೋರ್ಸ್ ಬಗ್ಗೆ ಫುಲ್ಲಿ ಡೀಟೇಲ್ಸ್ ಶೇರ್ ಮಾಡ್ತೀನಿ, ಓಕೆನಾ. ಸೊ ಆಲ್ ದ ಬೆಸ್ಟ್ ಗೈಸ್. ನೀವು ಒಂದು ಡಿಸಿಷನ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ನೋಡಿದ ಮೇಲೆ. ಆ್ಯಂಡ್
ಇನ್ನೊಂದು ಏನಪ್ಪ ಅಂತ ಅಂದರೆ ತುಂಬ ಜನ ಇದರಲ್ಲಿ ಸ್ಟೂಡೆಂಟ್ಸು ವರ್ಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಕಂಪ್ನಿಯಲ್ಲಿ ಆಲ್ರೆಡಿ 5 ಲ್ಯಾಕ್ಸ್ ಪ್ಲಸ್ ಜನ ವರ್ಕ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ 5 ಲ್ಯಾಕ್ಸ್ ಪ್ಲಸ್ ಜನ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಯಾವುದೇ ಥರದ ಫೇಕು ಫ್ರಾಡು ಅಲ್ಲ. ಓಕೆನಾ. ಸೊ 100% ಟ್ರಸ್ಟೆಡ್ ಕಂಪ್ನಿ ಆಗಿರುತ್ತೆ. ಓಕೆನಾ. ಸೊ ನಾನು ಅವಾಗಲೇ ಹೇಳ್ದಂಗೆ ನೀವಾಗೆ ನಿಮ್ಮ ಫೋನಲ್ಲೇ ಚೆಕ್ ಮಾಡಿಕೊಂಡು ತಿಳ್ಕೊಬೋದು. ಓಕೆನಾ. ಸೊ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆ ಅಂತಂದರೆ ನಂಬರ್ ಸೇವ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನನ್ನ ಡೈಲಿ ಅಪ್ಡೇಟ್ಸ್ ನಿಮಗೆ ಯಾವಾಗಾದರೂ ಆಫರ್ ಎಲ್ಲ ಇರುತ್ತೆ. ಸೊ ಆ ಅಪ್ಡೇಟ್ಸ್ ನಿಮಗೆ ಬರಲ್ಲ. ಓಕೆನಾ. ಸೊ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ. ನನ್ನ ಹೆಸರು ಭಾಗ್ಯಶ್ರೀ ಅಂತ. ಓಕೆನಾ. ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ದರೂ, ಯಾವುದೇ ಒಂದು ಕೋರ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೂ ನನಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿ. ಓಕೆನಾ. ಈ ಒಂದು ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗೋಕ್ಕೆ ಹೋಗ್ಬೇಡಿ. ಏನೇ ಡೌಟ್ ಇದ್ದರೂ ನನಗೆ ರಿಪ್ಲೈ ಮಾಡ್ಕೊಂಡು ತಿಳ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೀರಾ ಅಂತ ಅಂದರೆ ತುಂಬ ನೀವು ನಿಮ್ಮ ಲೈಫ್ ಬಗ್ಗೆ ಸೀರಿಯಸ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಬೇಗ ನನಗೆ ಮೆಸೇಜ್ ಮಾಡಿ. ಯಾಕೆ ಅಂತಂದರೆ ನಾನು ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ತುಂಬ ಜನಕ್ಕೆ ಒಂದೇ ಸತಿ ನಾನು ಜಾಯ್ನಿಂಗ್ಸ್ ತೊಗೊಳ್ಳಲ್ಲ. ಯಾಕೆ ಅಂತ ಅಂದರೆ ನನಗೂ ಇಫೆಕ್ಟಿವ್ ಆಗಿ ನಿಮಗೆ ಹೇಳ್ಕೊಡೋದಕ್ಕೆ ಈಸಿ ಆಗಬೇಕಂತ. ಸೊ ಒಂದು ವಾರಕ್ಕೆ ನಾನು 10 ಸೀಟ್ಸ್ ಮಾತ್ರ ಬುಕ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಅದಕ್ಕಾಗಿ ನಾನು ಈ ಒಂದು ವಿಡಿಯೋನ ಎಷ್ಟು ಜನಕ್ಕೆ ಕಳಿಸಿರ್ತೀನಿ. ಓಕೆನಾ. ಸೊ ಹಂಗಾಗಿ ಯಾರು ಫಸ್ಟ್ ಡಿಸಿಷನ್ ತೊಗೊಳ್ತೀರಾ ಸೊ ಅಂಥವರಿಗೆ ನಾನು ನನ್ನ ಟೀಮ್ಗೆ ಜಾಯ್ನ್ ಮಾಡಿಸ್ಕೊಳ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಈ ಬ್ಯಾಚ್ಗೆ, ಇವಾಗಿನ ಬ್ಯಾಚ್ಗೆ ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆಗಬೇಕು ಅಂತ ಅಂದರೆ ನೀವು ಬೇಗ ನಿಮ್ಮ ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಓಕೆನಾ. ಸೊ ವಿತಿನ್ 24 ಅವರ್ಸ್ ಈ ಒಂದು ವಿಡಿಯೋ ನೋಡಿದ ಮೇಲೆ ವಿತಿನ್ 24 ಅವರ್ಸಲ್ಲಿ ಜಾಯ್ನ್ ಆದರೆ ಮಾತ್ರ ನಿಮಗೆ ಈ ಒಂದು ನಾನೇನು ಪ್ರೈಸಸ್ ಹೇಳಿದ್ದೆ ನನ್ನ ರಿಫರಲ್ ಲಿಂಕಿಂದ ಡಿಸ್ಕೌಂಟ್ ಪ್ರೈಸು ಆ ಪ್ರೈಸ್ ಸಿಗುತ್ತೆ. ಓಕೆನಾ. ಇಲ್ಲ ಅಂದರೆ ನಿಮಗೆ ಜಾಸ್ತಿ ಪ್ರೈಸ್ ಆಗುತ್ತೆ. ಓಕೆನಾ. ಸೊ ಹಂಗಾಗಿ ವಿತಿನ್ 24 ಅವರ್ಸಲ್ಲಿ ನೀವು ಡಿಸಿಷನ್ ತೊಗೊಳ್ಳಿ. ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ ದ ಬೆಸ್ಟ್ ಗೈಸ್. ಬೇಗ ನನಗೆ ಮೆಸೇಜ್ ಮಾಡಿ ನೀವು ಕೂಡ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಓಕೆ.